ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನ ಸ್ವಲ್ಪ ಕ್ರಿಸ್ಮಸ್ ವೆಕೇಷನಲ್ಲಿ ಬ್ಯುಸಿ ಇದ್ದೆ, ಸೊ ಸ್ವಲ್ಪ ವೀಡಿಯೋಸ್ ಪೆಂಡಿಂಗಿತ್ತು. ಇವತ್ತು ನಾನು ಪನ್ನೀರ್ ಲಬಾಬ್ದಾರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಸ್ಪೈಸಿ ಪನ್ನೀರ್ ಲಬಾಬ್ದಾರ್, ಟೇಸ್ಟಿ. ಮತ್ತು ಇದು ಪನ್ನೀರ್ ಕೂಡ ಹೋಮ್ ಮೇಡು, ನಾನೇ ಮಾಡಿರೋದು. ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿದೆ, ಮತ್ತು ಗ್ರೇವಿ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಮನೆ ಟ್ರೈ ಮಾಡಿ ನೋಡಲೇಬೇಕು, ಮತ್ತು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಬೇಕು ನಮಗೆ. ಸೊ ಪೂರಿ ಕಾಂಬಿನೇಷನ್ ಜೊತೆ ಪನ್ನೀರ್ ಲಬಾಬ್ದಾರ್ ರೆಸಿಪಿ ಮಾಡಿದ್ದೆ. ನನ್ನ ಹಸ್ಬೆಂಡ್ ಕೂಡ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ಟೇಸ್ಟಿಯಾಗಿ ಬಂದಿತ್ತು ಪನ್ನೀರ್ ಲಬಾಬ್ದಾರ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸಣ್ಣ ಸೈಜ್ ಇರೋದ್ರಿಂದ ನಾನು ಅಷ್ಟೇ ಈರುಳ್ಳಿ ತೊಗೊಂಡಿದ್ದೀನಿ. ತಪ್ಪದು ಎಲ್ಲ ಮೀಡಿಯಮ್ ಸೈಜ್ ಆದರೆ ಒಂದು 2-3 ಸಾಕು. ಟೊಮೆಟೊ ಕೂಡ ಚಿಕ್ಕದಿತ್ತು, ಸೊ ನಾನು 3 ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ ಹೋಮ್ ಮೇಡ್ ಪನ್ನೀರ್ನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ತಗೋತಾ ಇದ್ದೀನಿ, ಯಾಕಂದರೆ ಪನ್ನೀರ್ ಟೆಕ್ಸ್ಚರ್ ಹಾಳಾಗಲ್ಲ ಅನ್ನೋ ರೀಸನ್ಗೆ ಅಷ್ಟೇ. ಅದು ಪುಡಿ ಪುಡಿ ಆಗೋ ಚಾನ್ಸಸ್ ಅದೆಲ್ಲ ಕಮ್ಮಿ ಇರುತ್ತೆ ಈ ಥರ ಮಾಡ್ಕೊಬಿಡೋದ್ರಿಂದ. ಇದೊಂದು 2.5 to 3 ಲೀಟರ್ಸ್ ಪನ್ನೀರು. ಅದಕ್ಕೆ ಇಷ್ಟು ಕ್ವಾಂಟಿಟಿ ಪನ್ನೀರ್ ಬರುತ್ತೆ. ನಾನೀಗ ಜೀರಿಗೆ, ಮೆಣಸು, ಮರಾಠ ಮೊಗ್ಗು, ಸ್ವಲ್ಪ ಚಕ್ಕೆ, 2 ಲವಂಗ, 1 ಬೇ ಲೀಫ್, ಮತ್ತು ಕುಯ್ದಿಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ, 1 ಇಡೀ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಅದೇ ಜೊತೆಯಲ್ಲಿ ಒಂದು 4-5 ಹಸಿಮೆಣಸಿನ್ಕಾಯಿ. ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಡಿ. ಅಷ್ಟಾದಮೇಲೆ 2 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಮತ್ತು 2 ಟೀ ಸ್ಪೂನ್ ಧನಿಯಾ ಪೌಡರ್, ಪಿಂಚ್ ಆಫ್ ಟರ್ಮರಿಕ್ ಪೌಡರ್, ಮತ್ತು ಇಲ್ಲ ಸ್ವಲ್ಪ ಫ್ರೈಗೆ ಒಂದು 1/2 ಟೀ ಸ್ಪೂನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಪನ್ನೀರ್ ಲಬಾಬ್ದಾರ್ ಆಗಿರೋದ್ರಿಂದ ಫ್ರೈ ಮಾಡಿ ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಲಬಾಬ್ದಾರ್ ಟೆಕ್ಸ್ಚರ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿಗೆ. ನೀರಲ್ಲಿ ಕಂಪ್ಲೀಟಾಗಿ ಬೇಯಬೇಕು. ಅದು ಈರುಳ್ಳಿ, ಟೊಮೆಟೊ ಎಲ್ಲ ಫ್ರೈ ಮಾಡಿರೋದು ಬೇಯಿಸಿ ಸ್ವಲ್ಪ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋದೇ ಒಳ್ಳೆಯದು, ಯಾಕಂದರೆ ಜಾರಿನೆಲ್ಲ ಈಚೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಅಲ್ಲಿ ಬೇಯಿಸಿ ಇಟ್ಕೊಂಡಿದ್ದ ಇಂಗ್ರೀಡಿಯೆಂಟ್ಸ್ ಎಲ್ಲ ಫುಲ್ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಅದಾದಮೇಲೆ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. 2 to 3 ಮೀಡಿಯಮ್ ಸೈಜ್ ಆನಿಯನ್ನು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋದು, 1/2 ಕ್ಯಾಪ್ಸಿಕಮ್. ಲಬಾಬ್ದಾರ್ ಟೇಸ್ಟ್ ಇದಾಗಿದೆ ಕ್ಯಾಪ್ಸಿಕಮ್ ಅಂತ, ಸೊ 1/2 ಕ್ಯಾಪ್ಸಿಕಮ್ ಸಣ್ಣ ಕುಯ್ದಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟು. ಆವಾಗಲೇ ಆನಿಯನ್ ಫ್ರೈ ಮಾಡಿ ಆವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ಇದಕ್ಕೆ ಒಂದು 1/2 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಹಾಕೋಬೋದು. ನಾವು ರುಬ್ಬಿಟ್ಕೊಂಡಿರೋ ಗ್ರೇವಿನ ಈ ಪ್ಯಾನ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಎಣ್ಣೆಲಿ 2 to 3 ಮಿನಿಟ್ಸ್ ಗ್ರೇವಿ ಏನು ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಎಣ್ಣೆಲಿ ಹಂಗೆ ಫ್ರೈ ಮಾಡೋಣ. ತ್ರೀ to 4 ಮಿನಿಟ್ಸ್ ಫ್ರೈ ಆದಮೇಲೆ ನಮಗೆ ಲಬಾಬ್ದಾರ್ ಟೆಕ್ಸ್ಚರ್ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಮಿಕ್ಸ್ ಮಾಡಿದ್ಮೇಲೆ ಕೂಡ ಸ್ವಲ್ಪ ಕುದಿಸ್ಬೇಕು. ಅದು ಸ್ವಲ್ಪ ಖಾರದ ರಾಸ್ ಮೇಲೆಲ್ಲ ಏನಿರುತ್ತೆ ರಾ ಟೇಸ್ಟ್ ಅದೆಲ್ಲ ಹೋಗಬೇಕು ಅಂದರೆ 5 to 10 ಮಿನಿಟ್ಸ್ ಕುದಿಸ್ಬೇಕು ಚೆನ್ನಾಗಿ ನೀರು ಹಾಕಿದ್ಮೇಲೆ. ನಾನು ಚೆಕ್ ಮಾಡ್ತಾ ಇದ್ದೀನಿ ಅದೇನು ತಳ ಏನಾದರೂ ಕಚ್ಚಿರುತ್ತಾ ಅಂತ. ಏನಿಲ್ಲ, ಟೆಕ್ಸ್ಚರ್ ಕರೆಕ್ಟಾಗಿ ಬಂದಿದೆ. ಇದು ಕುದಿಸಿ ಟೆಕ್ಸ್ಚರ್ ಎಲ್ಲ ಕರೆಕ್ಟಾಗಿದೆ ಆದಮೇಲೆ, ಖಾರ ಎಲ್ಲ ಕರೆಕ್ಟಾಗಿ ಬೇಯ್ಕೊಂಡಿದೆ ಆದಮೇಲೆ, ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಪೂರಿ
ಜೊತೆ ಪನ್ನೀರ್ ಲಬಾಬ್ದಾಲ್ ಟೇಸ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು 2 to 3 ಗ್ರೀನ್ ಚಿಲ್ಲೀಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಚಿಲ್ಲೀಸ್ ಫ್ರೈಗ್ರೆನ್ಸ್ ಮತ್ತು ಅದರ ಡೋಡೋರ್ ಏನಿರುತ್ತೆ ಆ ಥರ ಇದ್ದರೆ ಪನ್ನೀರ್ ಲಬಾಬ್ದಾಲ್ ರೆಸಿಪಿ ಆಗೋದು. ಸೊ ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಚಿಲ್ಲೀಸಿಂದಲೇ ಟೇಸ್ಟ್ ಕಂಪ್ಲೀಟ್ ಆಗೋದು. ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತೆಲ್ಲ ಕುದಿಸೋ ಅವಶ್ಯಕತೆ ಇರೋಲ್ಲ. ನೀವು ಮನೇಲಿ ರೆಸಿಪಿನ ಟ್ರೈ ಮಾಡಿ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ಪೂರಿ, ಪರೋಟ, ಚಪಾತಿ ಇದ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿ. ಗೀ ರೈಸ್ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸ್ಕೊತಾ ಇದ್ದೀನಿ. ಮನೇಲಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಸ್ಪೈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್.